ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲ ಸಹ? ಇವತ್ತು ಸಂಜೆ ನಾನು, ಅಕ್ಕ, ಮಲ್ಲಿ ಎಲ್ಲ ಹೀಗೆ ಮಲ್ಲಿ ಅವರ ಮನೆಯ ಮೇಲ್ಗಡೆಯಿಂದಾಗಿ ವಾಕಿಂಗ್ ಹೋಗ್ತಾ ಇದ್ದೆವು. ಹಾಗೆ ಮಳೆ ಎಲ್ಲ ಬಂದು ನಿಂತ ನಂತರ ಒಂಥರ ವಾತಾವರಣ ಇರ್ತದಲ್ಲ, ಆ ವಾತಾವರಣದಲ್ಲಿ ಈ ರೀತಿ ವಾಕಿಂಗ್ ಹೋಗ್ಲಿಕ್ಕೆ ನಮ್ಗೆ ತುಂಬಾ ಖುಷಿ ಆಗುದು. ಹಾಗೆ ಅಲ್ಲಿ ಒಂದು ನೇರಳೆ ಮರ ಇತ್ತಾಯ್ತಾ, ನೇರಳೆ ಹಣ್ಣಿನ ಮರ. ಅದರಲ್ಲಿ ಎರಡು ಹಣ್ಣಿತ್ತು. ಹಾಗೆ ಮಲ್ಲಿ ಒಂದೇ ಬಾರಿಯ ಎಸೆತಕ್ಕೆ ಒಂದು ನೇರಳೆ ಹಣ್ಣನ್ನು ಕೆಳಗೆ ಬೀಳುವ ಹಾಗೆ ಮಾಡಿದ್ಲು. ಈಗ ನೇರಳೆ ಹಣ್ಣಿನ ಸೀಸನ್. ನಮ್ಮಲ್ಲೆಲ್ಲ ನೇರಳೆ ಹಣ್ಣು ಈ ಸಲ ಆದದ್ದು ಕಡಿಮೆ, ಹಾಗೆ ಮುಗಿಯಿತು ಕೂಡ. ಹಾಗೆ ನೇರಳೆ ಹಣ್ಣೆಲ್ಲ ಕೊಯ್ದ ನಂತರ ಸಾಕಷ್ಟು ಸಣ್ಣ ಸಣ್ಣ ಪುಟ್ಟ ಪುಟ್ಟ ಹೂಗಳೆಲ್ಲ ಕಾಣ್ಲಿಕ್ಕೆ ಸಿಕ್ಕಿತು. ಅದ್ರ ಫೋಟೋ ಎಲ್ಲ ತೆಗೆದು ಮತ್ತೆ ನಾವು ಮನೆಗೆ ಬಂದದ್ದು. ಈಗ ನಾನು ಮತ್ತೆ ಮಲ್ಲಿ ಇಬ್ರು ಕೂಡ ಒಂದು ಚಾಲೆಂಜ್ ಆಡ್ತಾ ಇದ್ದೇವೆ. ಅದು ಎಂತ ಚಾಲೆಂಜ್ ಅಂತ ಹೇಳಿದ್ರೆ, ಒಂದು ಹಣ್ಣನ್ನು ಯೋಚನೆ ಮಾಡುದು ನಾವಿಬ್ರೀಗ. ನನ್ನ ತಲೆಯಲ್ಲಿ ಒಂದು ಹಣ್ಣು ಇರ್ತದೆ ಅಂತ ಹೇಳಿದ್ರೆ, ನಾನೊಂದು ಹಣ್ಣನ್ನು ಥಿಂಕ್ ಮಾಡ್ತೇನೆ, ಇವಳು ಕೂಡ ಒಂದು ಹಣ್ಣನ್ನು ಥಿಂಕ್ ಮಾಡ್ತಾಳೆ. ಆದ್ರೆ ಇಬ್ರು ಕೂಡ ಹೇಳುದಿಲ್ಲ. ಇವಳು ಯಾವ ಹಣ್ಣನ್ನು ಥಿಂಕ್ ಮಾಡಿದಾಳೆ ಅಂತ ಅವಳ ಹತ್ರ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಿ ತಿಳ್ಕೊಳ್ಳುದು. ಹಾಗೆ ಅವಳು ಕೂಡ ಹಾಗೆ ಮಾಡುವಂತದ್ದು. ಈಗ ನಾವೊಂದು ಹಣ್ಣನ್ನು ಯೋಚನೆ ಮಾಡ್ತೇವೆ ಇಬ್ರು ಕೂಡ. ಈಗ ನಾನ್ ಕೇಳ್ತೇನೆ, ನಿನ್ನ ಹಣ್ಣು ಕಾಡಲ್ಲಿ ಬೆಳೆಯುವುದಲ್ಲ ನಾಡಲ್ಲಿ ಬೆಳೆಸುದ? ಕಾಡಲ್ಲಿರುದ? ನನ್ನ ಹತ್ರ ಕೇಳಿ. ಈಗ ಅದು ದೊಡ್ಡದಾಗಿರ್ತದ? ತುಂಬಾ ದೊಡ್ಡ ಅಲ್ಲ, ಹಾಗಂತ ಸಣ್ಣ ಕೂಡ ಅಲ್ಲ. ನಿನ್ನ ಹಣ್ಣು ಹುಳಿ ಹುಳಿ ಉಂಟಾ, ಸಿಹಿ ಸಿಹಿ ಉಂಟಾ? ಸಿಹಿ, ಸ್ವಲ್ಪ ಸಿಹಿ ಸಿಹಿಯಾ? ಕಲರ್ ರೆಡ್, ಕಲರ್ ಕೆಂಪು ಕೂಡ ಒಂದೊಂದ್ಸಲ ಇರ್ತದೆ, ಹಸಿರು ಇರ್ತದೆ, ಹಳದಿ ಕೂಡ ಇರ್ತದೆ. ಗೇರು ಬೀಜ? ನಿನ್ನ ಹಣ್ಣು ತುಂಬಾ ಗೊಂಚಲು ಗೊಂಚಲು ಆಗುದಲ್ಲ, ಒಂದೊಂದು ಆಗುದಾ? ಗೊಂಚಲು. ನೇರಳೆ ಹಣ್ಣ? ನಿಮ್ಮದು ಗಿಡದಲ್ಲಿ ಆಗುದ, ಮರದಲ್ಲಿ? ಮರ ದೊಡ್ಡ ಮರ ಸಹ ಅಲ್ಲ, ಹಾಗಂತ ಸಣ್ಣ ಗಿಡ ಸಹ ಅಲ್ಲ. ನಿನ್ನ ಹಣ್ಣಿನ ಇದ್ರ ಒಳಗೆ ಒಂದೊಂದೇ ಬೀಜ ಇರುದಲ್ಲ, ತುಂಬಾ ಬೀಜ ಉಂಟಾ? ಒಂದು ಅಥವಾ ಎರಡು. ಕೇಪುಳ ಹಣ್ಣ? ನಿಮ್ದು ಕಾಡಲ್ಲಿ ಆಗುದಾ? ಅಲ್ಲ, ನೆಟ್ಟು ಬೆಳೆಸ್ಬೇಕಷ್ಟೇ, ಅದನ್ನು ಕಾಡಲ್ಲಿ ಆಗುದಿಲ್ಲ. ನಿನ್ನ ಹಣ್ಣು ಇದು ಕಲರ್ ಎಲ್ಲ ಒಂದೇ ಅಲ್ಲ, ಒಳಗೆ ಬೇರೆ ಹೊರಗೆ ಬೇರೆ ಹಾಗೆಯಾ? ಒಂದೇ ಬಣ್ಣ? ಒಮ್ಮೊಮ್ಮೆ ಒಂದೇ ಅಥವಾ ಬೇರೆ ಸಾಕ್ತದೆ. ಅದು ಪೇಟೆಯಲ್ಲಿ ಸಿಗ್ತದಾ ಹಣ್ಣು? ಪೇಟೆಯಲ್ಲಿ ಸಿಗುದಿಲ್ಲ. ಇಲ್ಲ, ಸೊಳ್ಳೆ. ಪೇಟೆಯಲ್ಲಿ ಸಿಗುದಿಲ್ಲ. ನಿನ್ನ ಹಣ್ಣು ಯಾವಾಗ್ಲೂ ಕೂಡ ಇರ್ತದ, ಅಲ್ಲ ಒಂದ್ಸಲ ಮಾತ್ರ ಸಿಗುದಾ? ಒಂದೊಂದ್ಸಲ. ಅದು ಸಿಹಿ ಉಂಟಾ, ಕಹಿ ಉಂಟಾ? ಅದು ಸಿಹಿ ಸಿಹಿ, ಹುಳಿ ಹುಳಿ ಎಲ್ಲ ಹಾಗಿರ್ತದೆ. ನಿನ್ನ ಹಣ್ಣಿದ್ದು ಸಿಪ್ಪೆ ಬಿಡಿಸಿ ತಿನ್ನುದ, ಅಲ್ಲ ಪೂರ್ತಿ ಹಾಗೆ ತಿನ್ನುದ? ಸಿಪ್ಪೆ ಬಿಡಿಸಿ ತಿನ್ನುದಿಲ್ಲ, ಹಾಗೆ ತಿನ್ನುದು, ಕೊಯ್ದು ಕೊಯ್ದು ತಿನ್ನುದು ಹಾಗೆ. ಮಡಕೆ ಹಣ್ಣ? ಕಾಡಲ್ಲಿ ಆಗುದಂತೆ, ಯಾವಾಗ್ಲೂ ಕೂಡ ಸಿಗುದಿಲ್ಲಂತೆ, ಎಲ್ಲ ಒಂದೇ ಬಣ್ಣ ಇರ್ತದಂತೆ, ಒಂದು ಅಥವಾ ಎರಡು ಬೀಜ ಇರ್ತದಂತೆ, ಹಾಗೆ ತಿನ್ನೋದಂತೆ. ಕುಂಟಲ ಹಣ್ಣ? ಕೇಪುಳ ಹಣ್ಣಲ್ಲಂತೆ, ನೇರಳೆ ಹಣ್ಣಲ್ಲಂತೆ. ಈಗ ನೀನ್ ಕೇಳು. ನಿಮ್ದು ಜಮ್ಮು ನೇರಳೆ? ಅಲ್ಲ. ಅದೆಲ್ಲರಿಗೆ ಇಷ್ಟ ಆಗ್ತದಾ ತಿನ್ಲಿಕ್ಕೆ? ಎಲ್ಲರಿಗೆ ಇಷ್ಟ ಅಂತ ಆಗುದಿಲ್ಲ, ನಮಗೆಲ್ಲ ಇಷ್ಟವೇ. ಆದ್ರೆ ನನ್ಗೆ ಗೊತ್ತಿರೋರೆಲ್ಲ ಹೇಳಿದ್ದಾರೆ ಅದು ಹೇಗೆ ತಿಂತಾರೆ ಅದನ್ನು ಅಂತ ಕೂಡ, ಹಾಗೆ ಹೇಳಿದ್ದಾರೆ. ಹಾಗಾಗಿ ಎಲ್ಲರಿಗೆ ಇಷ್ಟ ಆಗುದಿಲ್ಲ. ನಿನ್ನ ಹಣ್ಣಿದ್ದು ಬಳ್ಳಿಯಲ್ಲಿ ಆಗುದಾ, ಮರವಾ? ಮರದಲ್ಲಿರುವ ಹಣ್ಣು ಅದಿಲ್ಲಿ ಹತ್ತಿರದಲ್ಲಿ ಇರ್ತದೆ. ಒಂದು ನಮ್ಮಲ್ಲಿ ಇಲ್ಲ, 2 ಮನೆ ಅಲ್ಲೆಲ್ಲ ಇರ್ತದೆ. ನಮ್ಮಲ್ಲಿಲ್ಲ.
ಯಾವುದು? ನಾವು ತಿಂತಿದ್ವಲ್ಲ. ಎಲ್ಲಿಂದ? ಜಂಬುಕ್ಕೆ ಹಣ್ಣು, ಮಾಣಿಕ್ಯ ಹಣ್ಣು? ಅಲ್ಲ ಅಲ್ಲ, ಅದು ನೆಟ್ಟು ಬೆಳೆಸುದಲ್ಲ, ಅದು ಕಾಡಲ್ಲ. ಅಲ್ಲ, ಈಗ ನಾನು ಕೇಳಲಿಕ್ಕಲ್ಲ ನಿನ್ನ ಹತ್ರ, ಮರದಲ್ಲಿ ಅಲ್ಲ, ಯಾರ್ದೋ ಮನೆಯಲ್ಲಿ ಉಂಟಂತ ಹೇಳಿದ್ರೆ ಅವ್ರು ನೆಟ್ಟು ಬೆಳೆಸಿದಲ್ಲ, ಅದು ಅದ್ರಷ್ಟಕ್ಕೆ ಆಗುದಲ್ವಾ? ಹಾಗೆ ಅಲ್ಲ, ಹಾಗೆ ಇರ್ಬೋದು. ಅದು ನೆಟ್ಟು ಬೆಳೆಸೋದಲ್ಲ, ನೆಟ್ಟು ಬೆಳೆಸ್ತಾರೆ ಅದನ್ನು, ಆದ್ರೂ ಕೆಲವೊಮ್ಮೆ ಅದೇ ಬೆಳೀತದೆ ಅಂತ. ಮರದಲ್ಲಿ ಆಗುದಂತ ಎರಡು ಸೀಡ್ಸ್. ಅದರಲ್ಲಿ ಹೂ ಆಗ್ತದ ನಿಮ್ಮ? ಹೂ ಆಗ್ತದೆ. ಮರದ ಹೇಗೆ ಕೊಕ್ಕೆಯಲ್ಲಿ ಕೊಯ್ಯುದ ಅಲ್ಲ, ಹತ್ತಿ ಪೇರಳೆ ಬೀಜ ತುಂಬ ಉಂಟಲ್ಲ ಕೊಕ್ಕೆಯಲ್ಲಿ. ಈಗ ಕೇಳು ನನ್ನ ಹತ್ರ. ಅದು ನನಗಿಷ್ಟವಾ? ನಿನಗೆ ಇಷ್ಟ. ನಾವು ಆ ಹಣ್ಣನ್ನು ಸದ್ಯ ತಿಂದಿದ್ದೇವಾ? ಅಲ್ಲಿ ಅವರ ಮನೆಗೆ ಹೋಗಿ, ನೀನು ಹೇಳಿದವರ ಮನೆಗೆ ಹೋಗಿ, ನಾವು ಅವರ ಮನೆಗೆ ಹೋಗಿ ತಿಂತ ಇರ್ತೇವಾ ಬೇಕು ಅಂತ ಇದ್ರೆ. ಹಾಗೆ ಎಲ್ಲರ ಮನೆಯಲ್ಲಿ ಇಲ್ಲ ಅಂತ, ಒಂದೆರಡು ಮನೆಯಲ್ಲಿ ಉಂಟಂತೆ. ನಾವು ಹೋಗಿ ತಿಂದಿದ್ದೇವೆ. ಈ ವರ್ಷ ತಿಂದಿದ್ದೇವಾ ಹೋಗಿ? ಈ ವರ್ಷ ಇಲ್ಲ. ಕೇಳು. ಸೊಳ್ಳೆ ಕೂಡ ಉಂಟು ಇಲ್ಲಿ ತುಂಬಾ, ಅಂದ್ರೆ ಮಳೆ ಬರ್ತಾ ಉಂಟಲ್ಲ ಹಾಗೆ. ಅದ್ರ ಎಲೆ ದೊಡ್ಡ ದೊಡ್ಡದಾಗಿರ್ತದ? ದೊಡ್ಡ ಎಲೆ ಅಂದ್ರೆ ಸಾಮಾನ್ಯ ಎಲೆಗಿಂತ ಸ್ವಲ್ಪ ಸೈಜ್ ಅಲ್ಲಿ ದೊಡ್ಡ ದೊಡ್ಡ ಉಂಟು ಎಲೆ. ನಿನ್ನ ಹಣ್ಣು ಯಾವ ಬಣ್ಣ? ನಂದು ವೈಟ್ ಅಥವಾ ಪಿಂಕ್ ಟೈಪ್ ಬರ್ತದೆ ಸ್ವಲ್ಪ. ಆದ್ರೆ ಜಂಬು ನೇರಳೆಯ? ಅದ್ರಲ್ಲಿ ಒಂದೇ ಬೀಜ ಅಲ್ಲ ಇರುದು? ಇಲ್ಲಮ್ಮ, ಅದ್ರದ್ದು ಎರಡು ಬರ್ತದಲ್ಲ. ರೇರ್ ಆಗಿ ಬರ್ತದೆ, ಹೌದು. ಜಂಬು ನೇರಳೆ. ನನ್ನ ಹಣ್ಣು ಹೇಳ್ಬೇಕಾ? ನಾನು ಕ್ಲೂ ಕೊಡ್ತಾ ಹೋಗ್ತೇನೆ, ನೀನು ಗೆಸ್ ಮಾಡಿ. ಈಚೆ ಬಾ ಸ್ವಲ್ಪ. ನಮ್ಮಲ್ಲಿ ಉಂಟದು, ನಮ್ಮ ತೋಟದಲ್ಲಿ ಉಂಟು. ನೀ ತಿಂದಿದ್ದಿ. ಈ ಸಲ ಕೊಟ್ಟಿದ್ದೇವೆ ನಿನಗೆ, ಒಂದು ಬಂದಾಗ ಇಲ್ಲಿ ಇಟ್ಟುಕೊಂಡಿತ್ತು. ನಾವು ಅದನ್ನು ಪೇಟೆಗೆ ಕೊಡುದು, ಪೇಟೆಯಲ್ಲಿ ಇದು ನಮಗೆ ಸಿಗುದು ಇಲ್ಲ, ನಾವು ಅದನ್ನು ಪೇಟೆಗೆ ಕೊಡುದು. ಮಾವಿನಕಾಯಿ ಅಲ್ಲ, ತೋಟದಲ್ಲಿ. ತೋಟದಲ್ಲಿ ಉಂಟು. ಹುಳಿ ಹುಳಿ ಸಿಹಿ ಸಿಹಿ ಎಲ್ಲ ಉಂಟು, ತಿನ್ಲಿಕ್ಕೆ ಚಂದ ಆಗ್ತದೆ. ಮಾಡಿ ಕೊಕ್ಕ. ನಿನ್ನೆ ಮಲ್ಲಿಯೊಟ್ಟಿಗೆ ನಾನು ಹಣ್ಣಿದ್ದು ಚಾಲೆಂಜ್ ವಿಡಿಯೋ ಮಾಡಿದ್ದೆ ಅಲ್ಲ, ಅದನ್ನೇ ಇವತ್ತು ಅಮ್ಮನೊಟ್ಟಿಗೆ ಮಾಡ್ತೇನೆ. ನಿನ್ನೆ ಸಮಯ ಆಗಲಿಲ್ಲ ನಮಗೆ, ಹಾಗೆ ಅಮ್ಮನೊಟ್ಟಿಗೆ ಇವತ್ತು ಮಾಡುವಂಥದ್ದು. ಸೇಮ್ ಟಾಪಿಕ್, ಹಣ್ಣನ್ನೇ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಹಾಗೆ ನಾನೊಂದು ಹಣ್ಣನ್ನು ಯೋಚನೆ ಮಾಡಿದ್ದೇನೆ, ಅಮ್ಮ ಒಂದು ಹಣ್ಣನ್ನು ಯೋಚನೆ ಮಾಡಿದ್ದಾರೆ, ಆಯ್ತಾ? ನಾನು ಫಸ್ಟ್ ಕೇಳ್ತೀನಿ ಅಮ್ಮನ ಹತ್ರ. ನಿಮ್ಮ ಹಣ್ಣು ಕಾಡಲ್ಲಿರುದ ನಾಡಲ್ಲಿರುದ? ನಾಡಲ್ಲಿರುದು. ನನ್ನ ಹತ್ರ ಕೇಳಿ. ನನ್ನ ಹಣ್ಣು ತುಂಬ ಬೀಜ ಇರೋದ, ಒಂದೇ ಬೀಜ ಇರೋದ? ತುಂಬ ಉಂಟು. ನಿಮ್ಮ ಹಣ್ಣಿಗೆ ಪರಿಮಳ ಉಂಟಾ ಅಲ್ಲ ಪರಿಮಳ ಇಲ್ವಾ? ಅಷ್ಟಂತ ಪರಿಮಳ ಇಲ್ಲ. ಸೀತಾಫಲವ? ಆಯ್ತು, ನನ್ನದು ಗೊತ್ತಾಗ್ಬೋದು. ನಾನು ಕ್ಲೂ ಕೊಡ್ತಾ ಹೋಗ್ತೇನೆ ನಿಮ್ಗೆ, ನೀವು ಕೇಳ್ತಾ ಹೋಗಿ ಎಂತ ಅಂತ. ನಿನಗೆಂತ ತುಂಬ ಉಂಟು. ಸ್ವಲ್ಪ ದೊಡ್ಡಕ್ಕೆ ಹೇಳಿ, ಕೇಳುದಿಲ್ಲ ಅಲ್ಲಿ. ಯಾವ ಬಣ್ಣದಲ್ಲಿ ಇರ್ತದೆ ಹಣ್ಣು?
ಹಣ್ಣು ಹಳದಿ ಬಣ್ಣದಲ್ಲಿರ್ತದೆ. ಕಾಯಿ ಹಸಿರ ಹಸಿರು ಸೇರ್ತದೆ, ಒಂದೊಂದ್ಸಲ ಕೆಂಪು ಸೇರ್ತದೆ, ಕೆಲವೊಂದ್ಸಲ ಸ್ವಲ್ಪ ಸಣ್ಣ ಇರುವಾಗ ಕೆಂಪು ಇರ್ತದೆ, ಮತ್ತೆ ಹಸಿರು ಆಗ್ತದೆ, ಮತ್ತೆ ಹಳದಿ ಆಗ್ತದೆ. ಕೇಳಿ ಬೇರೆ ಬೇರೆ ಪ್ರಶ್ನೆ ನಿಮಗೆ. ಹೇಗೆ ಅದರದ್ದು ಪರಿಮಳ ಅಥವಾ ರುಚಿ ಅಥವಾ ಎಂತ, ಎಲ್ಲಿ ಬಿಡುದು, ಹೇಗೆ ಬಿಡುದು ಎಲ್ಲ ಕೇಳಿ. ನಾವು ನೆಟ್ಟು ಮಾಡುದ? ನೆಟ್ಟು ಮಾಡುದು. ಹೌದು, ಕಾಡಲ್ಲೆಲ್ಲ ಆಗುದಿಲ್ಲ ಅದು. ನೆಟ್ಟು ಮಾಡಿ ನಮ್ಮನೇಲಿ ಉಂಟು. ಉಂಟು ಅಂತ ಹೇಳಿದ್ರೆ ಸಿಗುದು ಭಾರಿ ಅಪರೂಪ ನಮಗೆ. ಬೇರೆ ಬೇರೆ ಹೆಸರು ಉಂಟು ಅದಕ್ಕೆ. ನಮ್ಮ ನಮ್ಮ ಹವ್ಯಕದಲ್ಲಿಯೇ 2 ಹೆಸರು ಉಂಟು ಆ ಹಣ್ಣಿಗೆ, ಗೊತ್ತಾಯ್ತಾ? ತುಂಬಾ ಸಾಮಾನ್ಯ ಹಣ್ಣು. ಶಾಲೆ ಸಣ್ಣ ಮಕ್ಕಳು ಇರುವಾಗ್ಲೇ ನಮಗೆ ಆ ಹಣ್ಣಿದ್ದೆಲ್ಲ ವಿಷಯ ಕಲಿಸ್ತಾರೆ. ಸಿಹಿ ಸಿಹಿ ಉಂಟಿರ್ತದೆ. ಬೀಜ ತುಂಬಾ ಉಂಟಂತ ಹೇಳಿದ್ರೆ ಆ ಬೀಜದಿಂದ ಗಿಡ ಆಗುದಿಲ್ಲ. ಅದು ಕಣ್ಣಿಗೆ ಕಾಣದಷ್ಟು ಸಣ್ಣ ಬೀಜ ಇರ್ತದೆ ಅದರಲ್ಲಿ. ಅದು ನಮಗೆ ತಿನ್ನುವಾಗ ತುರಿಸ್ತದೆ. ಅನಾನಸು, ಪರಂಗಿ ಚಕ್ಕೆ, ಮುಂಡಿ ಚಕ್ಕೆ, ಪರಂಗಿ ಪೆಲಕಾಯಿ, ಬೀಜ ಉಂಟಾ? ಮತ್ತೆ ಅದು ಸಣ್ಣ ಸಣ್ಣದು ಉಂಟಲ್ಲ ಕಪ್ಪಿದ್ದು. ಆಗದ್ದು ಗೇಮ್ ಸ್ವಲ್ಪ ಬೇಗ ಆಯ್ತು ಅಂತ ಈಗ ಇನ್ನೊಂದು ಮಾಡ್ತಾ ಇದ್ದೇವೆ ನಾವು. ಯಾವ್ದಂತ ಹೇಳಿದ್ರೆ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ನಟ ನಟಿಯರ ಯಾರು ಕೂಡ ಆಗ್ತದೆ ಹಾಗೆ ನಾನೊಬ್ರನ್ನು ಆಲೋಚನೆ ಮಾಡಿದ್ದೇನೆ, ಅಮ್ಮ ಒಬ್ರನ್ನು ಆಲೋಚನೆ ಮಾಡಿದ್ದಾರೆ. ನಮ್ಮನ ಹತ್ರ ಕೇಳ್ತೇನೆ, ಇದು ಹೀರೋ ಅಲ್ಲ ಹೀರೋಯಿನಾ? ಹೀರೋಯಿನಾ? ನಂದು ಹೀರೋ. ಹಳೆ ಕಾಲದವರ? ಹಳೆ ಕಾಲದವರಲ್ಲ, ಹಾಗಂತ ಹೇಳಿ ಮಧ್ಯಮ. ನಿಮ್ಮದು ಹೀರೋಯಿನ್ ಹಳೆ ಕಾಲದವರ? ಈಗಿನವರು ಅಲ್ಲ, ಅದೇ ಮಧ್ಯಮ. ರಕ್ಷಿತನ? ಕೇಳಿ. ತುಂಬಾ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಮಾಡಿದ್ದಾರೆ, ಫೇಮಸ್ ಇದ್ದಾರೆ. ಫೇಮಸ್ ಇದ್ದಾರೆ. ನಿಮ್ಮ ಹೀರೋಯಿನ್ ಈಗ ಪ್ರಾಯ ಆಗಿದೆ ಅಲ್ಲ? ಅವರೀಗ ಇಲ್ಲ. ಓ, ಸೌಂದರ್ಯ. ಇದು ಎಂತ ಅಮ್ಮ ಅಮ್ಮ ಹೇಳಿದೆಲ್ಲ ಬೇಗ ಮುಗಿಯಿತು, ನನ್ಗೆ ಆಗುದಿಲ್ಲ. ನನಗೆ ಆಗ್ಲಿಕ್ಕೆ ಇಲ್ಲ. ಅಲ್ಲ, ಈಗ ನನ್ನದು ಹೇಳಿ. ಅವ್ರು ಇಲ್ಲ ಅಂತ ಹೇಳಿದ್ರೆ ಮತ್ತೆ ಫೇಮಸ್ ಅವರೇ, ಸೌಂದರ್ಯ ತಾನೆ. ಮತ್ತೆ ಯಾರಿದ್ದಾರೆ ಹಾಗೆ ಜಾಸ್ತಿ? ಅಲ್ಲ, ನನ್ನದು ಅವರಿದ್ದಾರೆ ಈಗ. ಅವರಿದ್ದಾರೆ ಈಗ ಫೇಮಸ್. ಈಗ ಕೂಡ ಸಿನಿಮಾ ಕೂಡ ಮಾಡ್ತಾರೆ. ಸಿನಿಮಾಕ್ಕಿಂತ ಜಾಸ್ತಿ ಇನ್ನೊಂದ್ರಲ್ಲಿ ಈಗ ಫೇಮಸ್ ಇದ್ದಾರೆ. ಹೀರೋಗೆ ವಿಲನ್ ಆಗಿ ಕೂಡ ನಟಿಸಿದ್ದಾರೆ, ಬೇರೆ ಬೇರೆ ಭಾಷೆದ್ರಲ್ಲೆಲ್ಲ. ಒಂದು ಸೊಳ್ಳೆ ಎಲ್ಲ, ಇದು ನೊಣದ ಸಿನಿಮಾದಲ್ಲಿ ಎಲ್ಲ ವಿಲನ್ ಆಗಿ ಎಲ್ಲ ಮಾಡಿದ್ದಾರೆ, ತುಂಬಾ ಚಂದ. ಸುದೀಪ್ ತುಂಬಾ ಈಸಿ ಕ್ಲೂ ಕೊಟ್ಟದ್ದು ಅಂತ ಹೇಳುವಾಗ್ಲೇ ಗೊತ್ತಾಯ್ತು. ಹೌದು, ನನ್ನ ಅಮ್ಮ ಶಾರ್ಪ್ ಇದ್ದಾರೆ ಆಯ್ತಾ, ನಿಜವಾಗ್ಲೂ ಕೂಡ. ನಿನ್ನೆ ನಾನು ಮತ್ತೆ ಮಲ್ಲಿ ನಿನ್ನೆ ಆಡುವಾಗ ನಾನು ಕೊಕ್ಕೋ ಹೇಳಿದ್ದೆಲ್ಲ, ಅದು ಅಮ್ಮನಿಗೆ 1-2 ಕ್ಲೂ ಅಲ್ಲೇ ಗೊತ್ತಾಗಿದೆ. ಅಲ್ಲಿಂದ ಹೇಳ್ತಾ ಇದ್ರು, ನನ್ಗೆ ಗೊತ್ತಾಯ್ತು ಯಾವ್ದಂತ. ಹಾಗೆ ಅದಕ್ಕೆ ನಾನು ಮತ್ತೆ ಮಲ್ಲಿ ಮಾತಾಡಿದ, ಅಮ್ಮನ ಒಟ್ಟಿಗೆ ಆಟ ಆಡ್ಬೇಕು ಇನ್ನೊಂದ್ಸಲ ಅಂತ. ಅಮ್ಮನಿಗೆ ಗೊತ್ತಾಗ್ತದೆ ಆಯ್ತಾ. ಆದ್ರೆ ನನ್ಗೆ ಅಮ್ಮ ಊಹಿಸಿದ್ದು ಸ್ವಲ್ಪ ಸುಲಭದ್ದನ್ನು ಊಹಿಸುದಾಯ್ತಾ, ನನ್ಗೆ ಸುಲಭ ಆಗ್ಬೇಕು ಅಂತ ಇರಬಹುದು ಮೋಸ್ಟ್ಲಿ, ಅಲ್ವಾ? ನಿಮಗೆ ಗೊತ್ತಾಗುದಾಗೆ ಬೇಗ. ಇವತ್ತಿದ್ದು ಮಲ್ಲಿ ಮತ್ತೆ ಅಮ್ಮನೊಟ್ಟಿಗೆ ಒಂದು ಚಾಲೆಂಜ್ ವಿಡಿಯೋ ಅಥವಾ ಒಂದು ಗೇಮ್ ವಿಡಿಯೋ ಅಂತ ಹೇಳ್ಬೋದು. ನನಗೆ ಖುಷಿ ಆಯಿತು, ನಿಮಗೆ ಕೂಡ ಖುಷಿ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಇಂತಹ ಇನ್ನಷ್ಟು ವಿಡಿಯೋಗಳೆಲ್ಲ ಬೇಕು ಅಂತ ಹೇಳಿ ಆದರೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.